ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಮುಂಚೆ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ಬಿಡ್ತೇನೆ. ಆ ವಿಡಿಯೋವನ್ನು ಬಹುಶಃ ಇಷ್ಟೊತ್ತಿಗೆ ನೀವು ನೋಡಿರ್ತೀರಿ. ಇದು ಗ್ಲೋಬಲಿ ವೈರಲ್ ಆಗಿರುವಂಥ ವಿಡಿಯೋ, ಇಂಟರ್ನ್ಯಾಷನಲಿ ಭಾಳ ಪಾಪ್ಯುಲರ್ ಆಗಿರುವಂಥ ವಿಡಿಯೋ. ಈ ವಿಡಿಯೋ ಅಪ್ಲೋಡ್ ಆಗಿ ಕೆಲವೇ ಗಂಟೆಗಳಲ್ಲಿ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ಆ ವಿಡಿಯೋನ ಒಂದ್ಸಲಿ ನೋಡಿ. Prime Minister Modi brought us a gift, a very, very good toffee. Melody. ನೋಡಿದ್ರಲ್ಲ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ, ಈ ಇಬ್ಬರು ಇರುವಂತಹ ಈ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ಗ್ಲೋಬಲ್ ಟ್ರೆಂಡಿಂಗ್ ಸೃಷ್ಟಿ ಮಾಡಿಬಿಟ್ಟಿದೆ ಸ್ನೇಹಿತರೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತದಿಂದ ತಗೊಂಡು ಹೋಗಿರುವಂತಹ ಪಾರ್ಲೆ ಕಂಪನಿಯ ಮೆಲೋಡಿ ಅನ್ನುವಂಥ ಚಾಕ್ಲೇಟನ್ನು ಜಾರ್ಜಿಯಾ ಮೆಲೋನಿ ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಅದನ್ನು ಜಾರ್ಜಿಯಾ ಮೆಲೋನ ಖುಷಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ಅವರೇ ಈ ವಿಡಿಯೋವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋನ ಇನ್ನೂ ಒಂದು ಸಲ ನೋಡಿ. Prime Minister Modi brought us a gift, a very, very good toffee. Melody. ಈ ವಿಡಿಯೋ ವೈರಲ್ ಆಗ್ತಿದ್ದಾಗೇ ಈ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೋ ಒಂದು ರೀತಿಯ ತಳಮಳ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದ ವಕ್ತಾರ ಇತ್ತೀಚೆಗೆ ಅಸ್ಸಾಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದು ಮಾಡಿದ್ರಲ್ಲ, ಪವನ್ ಖೇರಾ, ಅವರು ಏಕದಮ್ ಯಾಕೋ ಒಂಥರ ಉರ್ಕೊಂಡ್ಬಿಟ್ಟಿದಾರಪ್ಪ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಏನು ಮಾತಾಡ್ತಾರೆ ಒಂದ್ಸಲಿ ನೋಡಿ ಮೊದಲು. और सुना कोई मेलोडी की टॉफी भी किसी को गिफ्ट करने गए, पार्ले मेलोडी. अभी देख रहा था, हंसी मत, सच में हुआ है, मजाक नहीं कर रहा. हमें भी शुरू में लगता था ये मजाक हो रहा है, लेकिन ये सच में हो रहा है. क्या मेलोडी टॉफी का नाम है भाई? हाँ, उनको, मुझे नहीं मालूम किसको किया, टॉफी का नाम बता रहा हूं, किसको क्या हमें नहीं मालूम. ನೋಡಿ, ಪವನ್ ಖೇರಾ ಹೇಳ್ತಾ ಇದ್ದಾರೆ, ಅದೇನೋ ನರೇಂದ್ರ ಮೋದಿ ಅದು ಯಾರಿಗೋ ಏನೋ ಚಾಕ್ಲೇಟ್ ಕೊಡಕ್ಕೆ ಹೋಗಿದ್ದಾರಪ್ಪ, ಅದೇನೋ ಮೆಲೋಡಿ ಅಂತೆ, ಮೆಲೋಡಿ, ಟಾಫಿ ಈ ಥರ ಏನೋ ಒಂಥರ ಗೊತ್ತು ಗುರಿ ಇಲ್ಲದ ಹಾಗೆ ಮಾತಾಡ್ತಾರೆ. ಬಹಳ ಉರ್ಕೊಂಡಿರಂಗೆ ಕಾಣ್ತಾರಪ್ಪ ಪವನ್ ಖೇರಾ. ಬೇಕಾದ್ರೆ ಇನ್ನೊಂದ್ಸಲಿ ನೋಡಿ. और सुना कोई मेलोडी की टॉफी भी किसी को गिफ्ट करने गए, पार्ले मेलोडी. अभी देख रहा था, हंसी मत, सच में हुआ है, मजाक नहीं कर रहा. हमें भी शुरू में लगता था ये मजाक हो रहा है, लेकिन ये सच में हो रहा है. क्या मेलोडी टॉफी का नाम है भाई? हाँ, उनको, मुझे नहीं मालूम किसको किया, टॉफी का नाम बता रहा हूं, किसको क्या हमें नहीं मालूम. ನೋಡಿದ್ರಲ್ಲ, ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳ ವಿದೇಶ ಪ್ರವಾಸಕ್ಕೆ ಹೋಗೋಕೆ ಮುಂಚೆನೇ ಕಾಂಗ್ರೆಸ್ ಈ ವಿದೇಶ ಪ್ರವಾಸ ಯಾಕೆ ಬೇಕಾಗಿತ್ತು, ಇದರಿಂದ ಏನು ಪ್ರಯೋಜನ, ಮೊದಲು ಪೆಟ್ರೋಲ್ ಬೆಲೆ ಇಳಿಸಬೇಕಾಗಿತ್ತು, ಭಾರತದಲ್ಲೇ ಇರಬೇಕಾಗಿತ್ತು, ಈ ಥರದ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಬಂದಿತ್ತು. ಈಗ ತನ್ನ ಆರೋಪಕ್ಕೆ ಪೂರಕವಾಗಿ ಇದೊಂದು ವಿಡಿಯೋ ಸಿಕ್ಬಿಡ್ತು. ಮೋದಿ ಈ ಮೆಲೋಡಿ ಚಾಕ್ಲೇಟ್ ತೊಗೊಂಡು ಹೋಗೋದಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ. 2023ರಲ್ಲಿ G7 ಮೀಟ್ಗೆ ಹೋದಾಗ ಇದೇ ಮೆಲೋನಿ ಮೋದಿ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ರು. ಆ ಸೆಲ್ಫಿಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಮೆಲೋನಿ ಪ್ಲಸ್ ಮೋದಿ ಅಂದರೆ ಮೆಲೋಡಿ ಅಂತ ಒಂದು ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದರು. ಅದು ಆಗ ಭಾಳ ವೈರಲ್ ಆಗಿತ್ತು. ಅದನ್ನು ನೆನಪಿಸೋಕೆ, ಆ ಫ್ರೆಂಡ್ಶಿಪ್ಪನ್ನು ಗಟ್ಟಿಗೊಳಿಸೋಕ್ಕೆ, ಎರಡೂ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸೋಕೆ ಮೋದಿ ಮೆಲೋಡಿ ಅನ್ನುವಂಥ ಒಂದು ಟಾಫಿಯನ್ನು ತಗೊಂಡೋದ್ರು. ಇದನ್ನು ಕಾಂಗ್ರೆಸ್ನವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅದು ಯಾಕೆ ಅಂತ ಅವರೇ ಹೇಳಬೇಕು. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕೆಲವು ಕ್ಷಣಗಳಲ್ಲಿ ಬರ್ಬೋದು. ಅದಕ್ಕೆ ಬೇರೆ ಬೇರೆ ರೀತಿಯ ಅವರ ಆರೋಪಗಳನ್ನು ಸೇರಿಸಿ ಅವರು ಇದು ನಮಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಆದರೆ ಮೋದಿ ಇಂಪ್ಯಾಕ್ಟ್ ಅನ್ನೋದು ಏನಾಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಸ್ನೇಹಿತರೆ, ಭಾರತದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆಯಲ್ಲ ಪಾರ್ಲೆ ಕಂಪನಿಯ ಮೆಲೋಡಿ ಅನ್ನುವಂಥ ಚಾಕ್ಲೇಟ್, ಈ ಚಾಕ್ಲೇಟ್ಗೆ ಕೆಲವೇ ಗಂಟೆಗಳಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಎನ್ಕ್ವೈರಿಗಳು ಬರೋದಕ್ಕೆ ಶುರುವಾಗ್ಬಿಟ್ಟಿದೆ ಸ್ನೇಹಿತರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆರ್ಡರ್ಸ್ಗಳನ್ನು ಕೊಡೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ಆ ಕಂಪನಿಯ ಮುಖ್ಯಸ್ಥ ಮಯಾಂಕ್ ಶಾ ಅವರು ಸ್ವತಃ CNBC 18 ಮೀಡಿಯಾಗೆ ಒಂದು ಸಂದರ್ಶನ ಕೊಟ್ಟರು ಈ ಸಂದರ್ಭದಲ್ಲೇ. ಅವರು ಹೇಳ್ತಾ ಇದ್ರು, ಈ ವಿಡಿಯೋವನ್ನು ನೋಡಿ ನಮಗೂ ಸರ್ಪ್ರೈಸು ಆಯಿತು, ಖುಷಿನೂ ಆಯಿತು. ಜೊತೆಗೆ ಭಾರತದ ಪ್ರಾಡಕ್ಟ್ ಒಂದನ್ನು ಪ್ರಧಾನಿ ಮೋದಿ ಈ ರೀತಿ ಪ್ರಮೋಟ್ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ರು. ಇದು ನಮ್ಮ ಕಂಪ್ನಿಗೆ ಅಷ್ಟೇ ಅಲ್ಲ, ಇಡೀ ಭಾರತದ ಪ್ರಾಡಕ್ಟ್ಗಳಿಗೆ, ಭಾರತದಲ್ಲಿ ತಯಾರಾಗುವಂಥ ಯಾವುದೇ ಪ್ರಾಡಕ್ಟ್ಗಳಿಗೆ ಇದು ಒಂದು ರೀತಿಯಲ್ಲಿ ಬೂಸ್ಟ್ ಕೊಡುವಂಥ ಒಂದು ಪ್ರಕ್ರಿಯೆ. ಈ ಮಾತನ್ನು ಅವರು ಹೇಳಿದರು. ಈಗ ಹೇಳಿ,
ಈ ವಿಡಿಯೋ ವೈರಲ್ ಆಗಿದ್ದು ಭಾರತಕ್ಕೆ ಒಳ್ಳೆಯದಾಯಿತೋ ಕೆಟ್ಟದ್ದಾಯಿತೋ? ಭಾರತಕ್ಕೆ ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ನಾಯಕರಂತೂ ಮೈ ಪರ್ಚ್ಕೊಳ್ಳೋ ಹಾಗಾಗಿದ್ದು ಸತ್ಯ.